ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫುಡ್ ನೆಕ್ಟರ್. ಇವತ್ತು ನಾವು ಹಸಿ ಶುಂಠಿನ ಬಳಸ್ಕೊಂಡು ಒಂದು ಕ್ಯಾಂಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ಇದನ್ನು ನಾವು ಕೆಮ್ಮು, ನೆಗಡಿ, ಶೀತ, ಗಂಟಲು ನೋವು ಹಾಗೆ ಪ್ರಯಾಣ ಮಾಡ್ತಾ ಇರೋವಾಗ ಒಬ್ಬೊಬ್ಬರಿಗೆ ವಾಕರಿಕೆ ಸಮಸ್ಯೆ ಆಗುತ್ತೆ. ಅಂತಹ ಸಮಯದಲ್ಲಿ ಇದನ್ನು ನಾವು ಒಂದು ಪೀಸ್ ಬಾಯಲ್ಲಿಟ್ಕೊಂಡ್ರೆ ವಾಕರಿಕೆ ನಿಲ್ಲುತ್ತೆ. ಬನ್ನಿ, ಇವಾಗ ನಾವು ಶುಂಠಿಯನ್ನು ಶುದ್ಧವಾಗಿ ತೊಳ್ಕೊಂಡು ನಂತರ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸಕ್ಕರೆನ ತಗೊಂಡಿದ್ದೀನಿ, ಕಾಳು ಮೆಣಸು ಪುಡಿ, ಉಪ್ಪು ಹಾಗೂ ಅರಿಶಿಣವನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದರಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಶುಂಠಿಯನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕಾಗಿರತ್ತೆ. ಶುಂಠಿ ಜಾಸ್ತಿ ಬಲ್ತಿರೋದು ತಗೋಬೇಡಿ, ಅದು ತುಂಬ ನಾರಾಗಿರುತ್ತೆ. ಸ್ವಲ್ಪ ಎಳೆ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಶುಂಠಿಯನ್ನು ಎಷ್ಟು ತಗೊಂಡಿದ್ರೋ ಅದೇ ಕಪ್ಪಲ್ಲಿ 4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೋಬೇಕಾಗಿರತ್ತೆ. ನಂತರ ಇದಕ್ಕೆ ನಾವು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದನ್ನು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಸಕ್ಕರೆ ಕರಗೋಕ್ಕೆ ನೀರು ಸಾಕಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೋಬಹುದು. ನೋಡಿ, ಸಾಕಾಗಿಲ್ಲ ನನಗೆ, ಅದಕ್ಕೆ ಇಂಚೂರು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನಾವು ಒಂದು ಪ್ಲೇಟ್ಗೆ ಒಂಚೂರು ತುಪ್ಪನ ಸವರ್ಕೊಂಡು ಸಿದ್ಧ ಮಾಡಿ ಇಟ್ಕೋಬೇಕಾಗಿರುತ್ತೆ. ಮೊದಲಿಗೆ ನೋಡಿ, ಇವಾಗ ಸಕ್ಕರೆ ಪೂರ್ತಿ ಕರಗಿದೆ. ಇವಾಗ ನಾವು ಶುಂಠಿಯನ್ನು ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೂ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿಣನ ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪಾಕ ಬರೋವರೆಗೂ ನಾವು ಇದನ್ನು ಈ ರೀತಿ ಕಲಿಸ್ತಾನೆ ಇರಬೇಕು. ಚೆನ್ನಾಗಿ ನೊರೆ ಬಂದಾಗ ನಮಗೆ ಪಾಕ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಆವಾಗ ನಾವು ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಪಾಕನ ಸೇರಿಸ್ಕೊಂಡು ನಾವು ಕೈಯಿಂದ ಈ ರೀತಿ ಮುಟ್ಟಿ ನೋಡಿದಾಗ ನೋಡಿ, ಪಾಕ ಈ ರೀತಿ ಬಂದಿರಬೇಕು. ಆವಾಗ ಇದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಆಗುತ್ತೆ. ಇವಾಗ ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಮೊದಲೇ ಸಿದ್ಧ ಮಾಡಿಟ್ಕೊಂಡಿದ್ರಲ್ಲ ಪ್ಲೇಟು, ಅದಕ್ಕೆ ಇದನ್ನು ಸೇರಿಸ್ಕೋಬೇಕಾಗಿರುತ್ತೆ. ಜಾಸ್ತಿ ತೆಳ್ಳಗೆ ಹಾಕ್ಕೋಬಾರ್ದು, ಸ್ವಲ್ಪ ಮಂದಕ್ಕಿದ್ರೂ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ನಾವು ಒಂದು ಸತಿ ತಯಾರಿಸ್ಕೊಂಡ್ರೆ 1 ವರ್ಷದವರೆಗೂ ಇದನ್ನು ಉಪಯೋಗಿಸ್ಕೋಬಹುದು, ಒಂಚೂರು ಹಾಳಾಗೋದಿಲ್ಲ. ಹಾಗೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇದನ್ನು ತಿನ್ಬಹುದು. ತಿನ್ನೋಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಶುಂಠಿಯ ಘಾಟು, ಉಪ್ಪು, ಕಾಳು ಮೆಣಸು ಎಲ್ಲ ಸೇರಿಸಿರ್ತೀರಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನಾವು 2ರಿಂದ 3 ಗಂಟೆಗಳ ಕಾಲ ತಣ್ಣಗಾಗೋಕೆ ಬಿಡಬೇಕು. ನಾವು 10 ನಿಮಿಷಕ್ಕೆ ಮುಂಚೆನೇ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ತುಂಬ ಗಟ್ಟಿ ಆದಮೇಲೆ ಇದನ್ನು ಕಟ್ ಮಾಡೋದಕ್ಕಾಗೋದಿಲ್ಲ. ವೀಕ್ಷಕರೇ, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.